ಎಲ್ಲರಿಗೂ ನಮಸ್ಕಾರ. ಬಿಸಿ ಬಿಸಿ ಮಧ್ಯಾಹ್ನದಲ್ಲಿ ಹೊಸ ದಿನದ ಶುಭಾಶಯಗಳು. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂಥ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಈಗ ನಾನು ಇವತ್ತಿನ ಜಾಗದ ಬಗ್ಗೆ ಹೇಳ್ತೀನಿ. ಇಲ್ಲಿ ದಾಳಿಂಬೆ ಹೆಚ್ಚು ಬೆಳೆಯೋದ್ರಿಂದ ಇದು ದಾಳಿಂಬೆ ಬೆಳೆಯ ರಾಜನೂರು. ಕೊಪ್ಪಳದಲ್ಲಿ ಕಿನ್ನಾಳ ಕಲೆ ಬಹಳ ಫೇಮಸ್ಸು. ಹಾಗಾಗಿ ಕಿನ್ನಾಳ ಕಲೆಯೂರು. ಕನ್ನಡ ಸಾರಸ್ವತ ಲೋಕಕ್ಕೆ ಹಲವಾರು ಸಾಧಕರನ್ನ ನೀಡಿದ ಬೀಡು. ಕೆಚ್ಚೆದೆಯ ನಾಡು ಕೊಪ್ಪಳಕ್ಕೆ ಬಂದಿದ್ದೀವಿ. ಕೊಪ್ಪಳದ ಓಜನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ನಮ್ಮ ಡ್ಯೂಟಿ. ಮಹಾಲಕ್ಷ್ಮಿ ಯಾರು, ಹೇಗೆಲ್ಲ ಮಾತಾಡ್ತಾರೆ, ಏನೆಲ್ಲ ಆಟ ಆಡ್ತಾರೆ ಅಂತ ನೋಡ್ಬೇಕು ಅಂದ್ರೆ ಹೋಗ್ಬೇಕು. ಬನ್ನಿ ಮತ್ತೆ ಹೋಗೋಣ. ನನ್ನ ಹೆಸರು ಸುಮಂಗಲ. ಅತ್ತೆ ಮಾವ ಚಲೋ ಇದಾರ್ರಿ, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರ. ನಮ್ಮ ಮಾವ ನಾವಂದ್ರೆ ಸುಸ್ತೇರಂದ್ರೆ ಭಾಳ ಕಾಳಜಿ. ಹಿರೇಮಗನ ಹೆಂಡತಿ ಸುಮಂಗಲ ಅಂತೇಳಿ ಬಟಗೇರಿ ಆಯಮ್ಮನ ತವ್ರ ಮನೆ. ಚಿಕ್ಕ ಮಗಂದು ದೀಪ ಅಂತೇಳಿ ಆಯಮ್ಮನ ಹೆಸರು. ಸಸ್ಯ ಬೆಳಗ್ಗೆ ಮುಂಜೆ 5-5:30 ಎದ್ದು ಅವರೆಲ್ಲ ಅಡಿಗೆ ಕೆಲಸ ಮಾಡ್ಕೊಂಡು ಮಕ್ಕಳಿಗೆಲ್ಲ ಬುತ್ತಿ ಪೆಟ್ಟಿ ಅವ್ರು ಕಳಿಸಿ ಆಮೇಲೆ ಎಲ್ಲ ಆಳು ಕರ್ಕೊಂಡು ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋಗಿ ಅವರೆಲ್ಲ ಅಲ್ಲಿ ಕಳೆ ತೆಗೆಯೋದು, ಗೊಬ್ಬರ ಹಾಕೋದು. ಬೆಳಗ್ಗೆಲಿದ್ದ ಸಾಯಂಕಾಲ 5-5:30 ಮಟ್ಟ ನಮ್ಮ ಕೆಲಸ. ಹುಡುಗರು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಹೆಣ್ಮಕ್ಳು ಸುಮಂಗಲ ನನಗೆ ಎಂತ ಸಿಕ್ಕಿರೋ ಪುಣ್ಯ ಇದು ಸರ. ಭಾಗ್ಯಲಕ್ಷ್ಮಿ ಸರ್. ಮನೆ ಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ನಮ್ಮ ಅತಿಗೆ ಮರದೆ. ನಮಗೊಬ್ಬ ಮಗಳು ಹೆಣ್ಣು ಮಗಳು ಇದ್ರು ಆಯಮ್ಮ ಗಂಡು ಮನೆಗಳಂದ್ರ ಇಬ್ರು ಮತ್ತೆ ನಮ್ಗೆ ಮಕ್ಳು ತರ ಅವ್ರು ಶಾಸ್ತ್ರಿ ಬಂದಾರ ಅಂತೇಳಿ ನಮ್ಮ 3 ಜನ ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಅನ್ನೋ ರೀತಿ ಒಳಗ ನಾವು ಹಂಗೆ ನಡ್ಕೊತೀವಿ. ನಮ್ಮ ಕುಟುಂಬದವರು ಹಂಗ. ಹಿಂಗೋ ನಿಮ್ ಪ್ರೀತಿ ಹತ್ತಿಸ್ಬಿಡ್ತು. ಓ ಹೆಬ್ಬಾಗ್ಲು, ಇದು ಹಳೆ ಕಾಲದ ಬಾಗ್ಲಲ್ಲ ಇದು. ಎತ್ತು ಕಟ್ತೀರಿ ಇಲ್ಲಿ? ಓ ಇದು ಎತ್ತಗ? ಈ ಸೌಂಡ್ ಕೇಳಕ್ಕೆ ಚಂದ. ಏನ್ರಿ ಇದು? ಕೃಷಿ ಪ್ರಶಸ್ತಿ, ಸ್ಟೇಟ್ ಲೆವೆಲ್ ಅವಾರ್ಡು. 99ನೇ ಇಸ್ವಿ ಒಳಗೆ ಬ್ಯಾಂಕಿನೊಳಗೆ ಕೊಟ್ಟಿದ್ರಿ ಅದು. ಅಪ್ಪಾಜಿ ಏನಪ್ಪಾಜಿ ಬ್ಯಾಂಕ್ ಅಲ್ಲಿ ಅವಾರ್ಡು, ಕೃಷಿಗೆ ಅವಾರ್ಡು, ಇನ್ನು ಏನೇನ್ ಬಚ್ಚಿಟ್ಟಿದ್ದೀರಿ? ರಾಜ್ ಮಲ್ಟಿ ಟ್ಯಾಲೆಂಟೆಡ್ ಅಪ್ಪಾಜಿಗೆ ಸಲ್ಯೂಟ್. ಚೆನ್ನಾಗಿದ್ದೀರಿ ಅಪ್ಪಾಜಿ? ಚೆನ್ನಾಗಿದೆ. ತಿಂಡಿ ಆತ್ರಿ? ಏನ್ ತಿಂದ್ರಿ? ಡಯಾಬಿಟಿಸ್ ಐತ್ರಿ. ಹೌದ್ರಿ? ಇಷ್ಟೆಲ್ಲ ಸ್ವೀಟ್ ಆಗಿದ್ರೆ ಶುಗರ್ ಬಂದ್ಬಿಡುತ್ತೆ ಅಲ್ವಾ ಅಪ್ಪಾಜಿ? ಈಗ ಸರಿ ಹೋಗಿಲ್ಲ ಇನ್ನ ನಾರ್ಮಲ್. ಈಗ ನಾರ್ಮಲ್ ಕೊಡಿ ಕೈಯೇ. ಇನ್ ನಾನ್ ಬಂದೋದ್ಮೇಲಂತೂ ಫುಲ್ಲು ನಾರ್ಮಲ್.
ಅಪ್ಪಾಜಿ ಹೆಂಗಪ್ಪಾಜಿ ಕೃಷಿ ಮಾಡ್ತೀರಿ, ಅಲ್ಲಿ ಯಾವುದೋ ಬ್ಯಾಂಕಲ್ಲಿ ಅವಾರ್ಡ್ ತಗೊಂಡಿರಿ, ರಾಜಕಾರಣಿ ಅಂತೀರಿ, ಹೇಗೆ ಇಷ್ಟೆಲ್ಲ ಮಾಡ್ತೀರಿ ನೀವು? ನಮ್ಮ ಫಾದರ್ನ ಹಿಂಗ ಐತ್ರಿ ಮೇಡಮ್. ನಮ್ದು ಪೂರ್ವಿ ಕುಟುಂಬನಹಳ್ಳಿ, ನಮ್ದು ಒಂದು ಇತಿಹಾಸನೇ ಐತಿ ಮೇಡಮ್. ಓನ್ಸ ಪ್ರಾಪರ್ ಕುಟುಂಬನಹಳ್ಳಿ. ಕುಟುಂಬನಹಳ್ಳಿ ನಮ್ಮ ಅಪ್ಪ ಜೀತ ಅಂತಾರ, ಜೀತ ದುಡಿಯಕಂತ ಇಲ್ಲಿಗೆ ಬಂದಾರ ಅವರು. ನಮ್ಮ ಫಾದರ ಅವ್ರ ಜೀತ ದುಡ್ಕಂತನ ಒಂದು 120 ಎಕರೆ ಆಸ್ತಿ, ಒಂದು 7 ಮನೆ ಮಾಡ್ಯಾರ. ಅಪ್ಪಾಜಿ ಇದು ಕತೆ ತುಂಬಾ ಇದೆ ಅಪ್ಪಾಜಿ, ಕೂತ್ ಮಾತಾಡೋಣ. ಫಸ್ಟ್ ಮನೆ ನೋಡ್ಕೊಂಡ್ ಬಂದ್ಬಿಡ್ತೀನಿ ನಾನು. ಇದು ನಮ್ಮ ಮಂದಿಯವ್ರಿ, ಆಗಲ್ ಹೇಳಿದ್ವಲ್ಲ ಚಳವಳಿಕೇರಿ ತಾತ ಅಂತೇಳಿ. ಅಲ್ಲಿ ಹೊರಗಡೆ ಇದೆ ಅಲ್ಲ, ಬಳ್ಳಾರಿ ಜಿಲ್ಲೆ ರೀ. ಅವ್ರು ನಮ್ಮ ಅಜ್ಜ ಅಮ್ಮ ಪೂರ್ವಿಂದಾನೇ ನಡ್ಕೊಂತ ಬಂದಾರ್ರಿ. ಈಗ ನಾವು ಅಲ್ಲಿಗೆ ಹೋಗ್ತೀವಿ. ಓಯ್ ಇದು ನೋಡ್ಲಿಲ್ಲ ನಾನು. ಇದು ಹಳೆ ಕಾಲದ ಲೋಕರಲ್ಲಿ ನಮ್ಮ ಅಜ್ಜಾರ ಈಗ ಕಾಲದಿಂದ ರೀ ಇದು. ತೆಗ್ದ್ರ ಆಮೇಲೆ ಒಳಗಡೆ ಇಲ್ಲ ರೀ, ಕಿಲಿ ಹಾಕಿ ಇರ್ತೈತಿ ರೀ ಅದು, ಹಂಗ ಇದಾಗ ಗೊತ್ತು ಅವ್ರಿಗೆ ನಾನ್ ಕಿಲಾಡಿ ಅಂತ. ಸಕ್ಕದಾಗೈತ್ರಿ ಇದು. ಕಿತ್ತೂರಾಣಿ ಚೆನ್ನಮ್ಮ ಹಾನ್ರಿ, ಎಲ್ಲ ದೇವ್ರ ಫೋಟೋ ರೀ. ಬಹಳ ಖುಷಿ ಆಯ್ತು. ಹೊರಗಡೆ ಎಷ್ಟು ಬಿಸಿಲಿದೆ, ಒಳಗಡೆ ಎಷ್ಟು ತಂಪಿದೆ ಅಲ್ಲ. ಇದೇನ್ ಮೇಲೆ ಹೆಂಚ ಏನು? ಇಲ್ಲ, ಪಾಟಿಗಲ್ ರೀ, ಮಡಿಗೆ ಅಂತಾರಲ್ಲ, ಮಡಿಗೆ. ಇದು ಕಟ್ಟಿಗೆ ಕಟ್ಟಿಗೆ ಹಾಕಿ ಅದು ಅದ್ರ ಮೇಲೆ ಏನಿರೋದು? ಕಲ್ಲು, ಕಾಂಕರ್, ಸಿಮೆಂಟಿನ ಕಾಕರ್ ಹಾಕ್ಸಿ. ಅದಕ್ಕೆ ಎಷ್ಟು ತಣ್ಣಗಿದೆ ಅಲ್ಲ ಒಳಗಡೆ. ಯಾರು ಜಾಸ್ತಿ ಅಡ್ಗೆ ಮಾಡೋದು? ಇವ್ರನ್ನ ನೋಡ್ತಾರೆ, ಇವ್ರನ್ನ ನೋಡ್ತಾರೆ. ಅಂದ್ರೆ ನಾನು ಬೆಳಿಗ್ಗೆ ಹೋಗ್ಬಿಡ್ತೀನಿ, ಹೊಲಕ್ ಹೋಗ್ತೀನಿ, ಆಕಿನ ಜಾಸ್ತಿ ರೀ. ತಗೋಬೋದೇನ್ರಿ? ನಂಗೆ ಭಾಳ ಇಷ್ಟ ರೀ ಇದು. ಇದ್ರ ಜೊತೆ ಏನಾದ್ರು ಹೆಸರು ಕಾಳು ಪಲ್ಯ ಮಾಡ್ತಿರಲ್ಲಿ, ಲವ್ಲಿ. ಆಳ್ ಮಕ್ಕಳವ್ರೆಲ್ಲ ಬರ್ತಾರಲ್ಲ ಉಣ್ಲಿಕ್ಕೆ. ಈಗ ಕಮ್ಮಿ ಇದ್ರೆ ಯಾರಾದ್ರೂ ಬಂದ್ರೆ ಈಗ ಮತ್ತೆ ಇದು ಇವ್ರಗಳ ಮನ್ಸು. ಸಿಟಿ ಮಂದಿ ಏನ್ ಮಾಡ್ತಾರೆ ಅಂದ್ರೆ, ಎಷ್ಟು ಜನ ಬರ್ತಾರೆ ಅಂತ ಕೇಳ್ಕೊಂಡು ಸ್ವಿಗ್ಗಿ ಮಾಡ್ತಾರೆ, ಇಲ್ಲ ಹೋಟ್ಲಿಂದ ತರಿಸ್ತಾರೆ. ಆದ್ರೆ ಇವ್ರುಗಳು ಬರೋರು ಎಷ್ಟು ಅಂತ ಗೊತ್ತಿದ್ದೆ ಅವ್ರಿಗೆ ಅಡ್ಗೆ ಮಾಡಿಟ್ಟಿದ್ದಲ್ದೆ, ಅಕಸ್ಮಾತ್ ಅವ್ರಿಗೆ ಕಮ್ಮಿ ಬಿದ್ರೆ ಅಂತ ಈ ತರ ಎಕ್ಸ್ಟ್ರಾ ಮಾಡಿರ್ತಾರೆ. ಸೂಪರ್. ಮನೆ ನೋಡಿದಾಯ್ತು, ಸಕ್ಕದಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ ಮನೇನ. ಈಗ ಇವ್ರನ್ನೆಲ್ಲ ಯಾರು ಇಂಟ್ರೊಡ್ಯೂಸ್ ಮಾಡಿಸೋದು? ಸೊ ಮನೆಯ ಹಿರಿಯರಿಂದ ಶುರು ಮಾಡೋಣ. ಅದು ನಮ್ಮ ಅನ್ನದಾತ, ರೈತ ಅನ್ನೋದು ಮಾತ್ರ ನನಗೆ ಗೊತ್ತು. ಅಪ್ಪಾಜಿ ಹೆಸರೇನು? ದೇವಪ್ಪ. ದೇವಪ್ಪ. ನಮಸ್ತೆ ಅಪ್ಪಾಜಿ. ಚಲೋ ಇದ್ದೀರಿ? ಆರಾಮಿದ್ದೀರಿ? ವೆರಿ ಗುಡ್. ನಮ್ಮ ಅತ್ತಿಯವ್ರಿ ಶಾಂತಮ್ಮ. ನಮಸ್ತೆ. ಚಲೋ ಇದ್ದೀರಿ? ಆರಾಮದಿರಿ? ನಮ್ ಚಿಗವರ್ರಿ. ಚಿಕ್ಕವರು. ನಮಸ್ತೆ ಅಮ್ಮ. ಲಕ್ಷ್ಮೀ ದೇವಿರವ್ರ. ನಮ್ ಕಾಕರು ಕರಿಯಪ್ಪ. ನಮಸ್ತೆ ಅಪ್ಪಾಜಿ. ಇವರು ನಮ್ಮ ಮನೆಯವರು. ನಿಮ್ ಮನೆಯವರು ಪಕ್ಕದಲ್ಲೇ ನಿಲ್ಸ್ಕೊಂಡಿದ್ದಾರೆ. ಇಲ್ಲೇ ರೀ, ಎಲ್ಲೂ ಹೋಗ್ಬಿಡಿ, ಆಕಿ ಬೇರೆ ಬೆಂಗಳೂರಿಂದ ಬಂದಾಳ, ಹುಷಾರಾಗಿರ್ಬೇಕು ಅಂತ. ಮಂಜುನಾಥ್. ನಮಸ್ತೆ ರೀ. ಚಲೋ ಅದಿರಿ? ನಮ್ಮ ಮೈದ್ನ ರೀ, ಚಿದಾನಂದನ್. ನಮಸ್ತೆ. ನೋಡಿ ಇವ್ರು ಮೈದ್ನ ಫುಲ್ ಹೀರೋ ತರ ಸ್ಟೈಲ್ ಆಗಿ ನಿಂತಾರೆ. ನೀವು ಅಣ್ಣವ್ರೆ, ನೆಕ್ಸ್ಟ್ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನಾದ್ರು ನಿಲ್ತೀರೇನ್ರಿ? ಮಾಜಿ ಆಗಿದ್ದೇವ್ರಿ ಮೇಡಮ್. ಓಹೋ, ಅದಕ್ಕೆ ಅಣ್ಣ ಫುಲ್ ರಾಜಕಾರಣಿ ತರ ಡ್ರೆಸ್ ಮಾಡ್ಕೊಂಡು ಬಂತಾರೆ. ಇವರು ನಮ್ಮ ತಂಗಿ ರೀ, ದೀಪ. ನಿಮ್ ತಂಗಿ ಅಂದ್ರೆ ಈ ಮನೆ ಎರಡನೇ ಸೊಸೆ ದೀಪ. ನಗಾಣಿ ದೀಪ ಅವರೇ, ನಮಸ್ಕಾರ. ಹೇಗಿದ್ದೀರಿ? ಈಗ ಈ ಇಬ್ರು ವಾರ್ಗಿರ್ತೀರಲ್ವಾ, ಮನೇಲಿ ಹೇಗಿರ್ತೀರಿ ನೀವು? ನಮ್ಮ ಮನೆಗೆ ಚೆನ್ನಾಗಿರ್ತೀವಿ ರೀ. ಚೆನ್ನಾಗಿರ್ತೀರಿ. ಇಬ್ರಲ್ಲಿ ಜೋರ್ ಯಾರು? ಇವ್ರನ್ನ ಬಿಟ್ಟು. ಸೊ ನಿಮ್ಮ ದಿನಚರಿ ಏನಿದೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ? ಬೆಳಿಗ್ಗೆ ಎದ್ದು ಕಸ ಅದನ್ನೆಲ್ಲ ಹೊಡೆದು ನೀರ್ ಕಾಸಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಆಮೇಲೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರ್ರಿ. ಆಮೇಲೆ ಏನಾಗತ್ರಿ? ನಾನು ಹೊಲಕ್ಕೆ ಹೋಗ್ತೀನಿ. ತಿಂಡಿ ಯಾರು ಮಾಡೋದು? ನಾನೇ ಮಾಡೋದು. ನೀವೇ? ಇವರು? ಅವರು ರೊಟ್ಟಿ ಮಾಡ್ತಾರೆ. ಓ, ರೊಟ್ಟಿ ಸ್ಪೆಷಲಿಸ್ಟ್. ಓಕೆ. ಆಮೇಲೆ ನೀವು ಹೊಲಕ್ಕೆ ಹೋಗ್ತೀರಿ? ಹೊಲಕ್ಕೆ ಹೋಗ್ತೀನಿ. ಓಕೆ. ಹೊಲದಲ್ಲಿ ಏನು ಬೆಳಿತೀರಿ? ನಾವು ಮೆಕ್ಕೆಜೋಳ, ಹತ್ತಿ, ಈಗ ಕಬ್ಬು ಹಾಕಿವ್ರಿ. ಕಬ್ಬು ಮತ್ತೆ ಕಡ್ಲಿ. ಈಗ ಹೊಲದ ಕೆಲಸ ಬಿಟ್ಟು ಯಾವತ್ತಾದ್ರೂ ಬೇರೆ ಏನಾದ್ರೂ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನ್ಸಿದ್ಯಾ? ಹ್ಞೂನ್ರಿ, ನಾನು ನಮ್ಮ ಅವರ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರಿ. ನಮ್ಮ ಹೌದ್ರಿ? ಓ, ನೀವೇ ಆಸೆ ಪಟ್ಟಾಗಿದ್ದ ಅಥವಾ ಹೇಗೆ? ನಮ್ಮ ಅವರೇ ಮಾಡಿದ್ರಿ. ನಮ್ಮ ಅವರ ನಮ್ಗೆ ಗೊತ್ತಿದ್ದಿಲ್ರಿ, ಹೋಗಿ ಅವ್ರ ಅಲ್ಲೇ ನಮ್ಮ ಸೊಸೆ ನಿಲ್ಲಿಸ್ತೀನಿ ಅಂತೇಳಿ ಹೋಗಿ ಹೆಸರು ಕೊಟ್ಟು ಬಂದಿದ್ರು. ಅಯ್ಯಪ್ಪ ಮಾವನವ್ರೆ, ಹೇಳಿ ಯಾವ ಧೈರ್ಯದ ಮೇಲೆ ಇವ್ರಿಗೆ ಗೊತ್ತಿಲ್ಲದೆ
ನೀವ್ ಹೋಗಿ ಇವ್ರ ಹೆಸರು ಕೊಟ್ಟು ಬಂದ್ರಿ? ಅಂದ್ರೆ ಮೇಡಮ್ ಅವ್ರ ಫಸ್ಟ್ ನಾನು 93 ಒಳಗೆ ನಾನು ಗ್ರಾಮ ಪಂಚಾಯತಿ ಸದಸ್ಯ. 2000 ಇವರು 93 93 ಒಳಗೆ ನಾನು, ಆಮೇಲೆ ಇವ್ರು 2010ರಾಗ ಮತ್ತೆ ಅದು ಲೇಡೀಸ್ ರಿಸರ್ವೇಶನ್ ಬಂತು. ರಿಸರ್ವೇಶನ್ ಬಂದ ಮತ್ತೆ ಅನಿವಾರ್ಯ ಮತ್ತೆ ಸೊಸೆ ನಿಲ್ಲಿಸ್ಬೇಕು ಅಂತ ನಿಲ್ಲಿಸಿ. ಏನಕ್ಕೆ ಅನ್ನಿಸ್ತು ಸೊಸೆನ ನಿಲ್ಲಿಸ್ಬೇಕು ಅಂತ? ಊರಾಗ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರನ್ನು ಮತ್ತೆ ಊರಾಗ ಹಿರಿಯರ್ತಾನ ಮಾಡಿರ್ಬೇಕಲ್ಲ, ರಾಜಕಾರಣ ಮತ್ತೆ ಯಾವ್ದೋ ಒಂದು ನಮ್ಮ ಊರಲ್ಲಿ ಅಭಿವೃದ್ಧಿ ಕೆಲಸ ಅಂತ ಆಗ್ಬೇಕಲ್ಲ. ಅದ್ರ ಸರ್ಕಾರ ಒಂದು ಆದೇಶ ಪ್ರಕಾರ ಮತ್ತೆ ರಿಸರ್ವೇಶನ್ ಬಂದ ನಮ್ಮ ಹೆಣ್ಮಕ್ಳು ಅಂತ. ಏನ್ ಓದಿರೋದು ನೀವು? ಸೆಕೆಂಡ್. ಆ ನಾಲೆಜ್ ಮ್ಯಾಗ ಒಂದು ವಿಶ್ವಾಸದ ಮ್ಯಾಗ ನಾನು ನಿಲ್ಲಿಸಿ. ಯಾವತ್ತಾದ್ರೂ ಭಯ ಆಯ್ತಾ? ಫಸ್ಟ್ ಗೆ ಹೋದ್ ದಿವಸ ಭಯ ಆಯ್ತ್ರಿ. ಹೋಗಿಂದ ಹೋಗ್ತಾ ಹೋಗ್ತಾ ಭಯ ಹೋಗ್ತು. ಬಂದ್ ಮತ್ತೆ ಹಿಂಗೆಲ್ಲಾ ಹೇಳ್ತಿದ್ರು, ಹಿಂಗ್ ಮಾತಾಡಿದ್ರು ಮೀಟಿಂಗ್ ಒಳಗಂತ ಬಂದ್ ಹೇಳ್ತಿದ್ದೆ ರೀ ಮಾವರಿಗೆ. ಹೌದನಮ್ಮ. ಮತ್ತ ಅವ್ರು ಹೊಳ್ಳಿ ಹೋಗ್ತಿದ್ರು, ಪಂಚಾಯತಿಗೆ ಹೋಗಿ ಎಲ್ಲಾ ಕೇಳ್ತಿದ್ರು ಅಲ್ಲಿ. ಅಲ್ಲೂ ಹಿಂದೆ ಫಾಲೋ ಅಪ್ ಮಾಡ್ತಾ ಇದ್ರು ಯಜಮಾನ್ರು, ಹೋಗಿ ಎಲ್ಲಾ ಕೇಳ್ಕೊತಿದ್ರು. ಮತ್ ನಾವಂದ್ರ ಡಿಟೇಲ್ ಏನು ಹೇಳಕ್ ಬರ್ತಾರಲ್ಲ, ಮೇಲೆ ಅಲ್ಲಿ ಏನ್ ಮಾತಾಡಿರ್ತೀವಿ ಅಷ್ಟ ಹೇಳ್ತಿದ್ವಿ. ಮೇಡಮ್ ನಿಮ್ಗೆ ಎಷ್ಟ್ ಜನ ಮಕ್ಳು? ನಮಗೆ 4 ಜನ. 4 ಜನನಾ? 4 ಜನ ಯಾಕೆ? ಕಷ್ಟ ಅಲ್ವೇನ್ರಿ ಸಾಕೋದು? ನಮ್ಗೇನ್ ಅಷ್ಟು ಕಷ್ಟ ಅನ್ಸಲ್ಲ, ಯಾಕಂದ್ರೆ ನಮ್ದು ಕೂಡ್ ಕುಟುಂಬ ಐತಲ್ಲ. ಈಗ ಒಬ್ಬೊಬ್ರ ಇದ್ರೆ ಸಾಕೋದು ಜೋಪಾನ ಮಾಡೋದು ಕಷ್ಟ ಅನಿಸ್ತಿತ್ತು. ಕರೆಕ್ಟ್. ಯಾರ್ಯಾರು ಹೆಸರು? ಹೆಸರು ವರದಾ, ಶ್ವೇತಾ, ನೆಕ್ಸ್ಟ್ ಚಿನ್ಮಯಿ, ಭುವನೇಶ್ವರಿ. ಓ 4 ಮಹಾಲಕ್ಷ್ಮಿಯರ. ಸೂಪರ್ ಅಣ್ಣ. ಹೇಳಣ್ಣ, ನಿಮ್ಮ ಕನಸಿನ ಹೆಂಡತಿ ನಿಮ್ಗೆ ಸಿಕ್ಕಿದಾರ? ಅಂದ್ರೆ ಈಗ ಈ ಒಂದು 16 ವರ್ಷ 17 ವರ್ಷ ಆಗುವಾಗ ಎಲ್ಲರೂ ಯೋಚನೆ ಮಾಡಿರ್ತಾರೆ, ನನ್ನ ಹೆಂಡತಿ ಹಿಂಗಿರ್ಬೇಕು, ನನ್ನ ಹೆಂಡತಿ ಮಾಲಾಶ್ರೀ ತರ ಇರ್ಬೇಕು, ಶ್ರೀದೇವಿ ತರ ಇರ್ಬೇಕು ಅಂತ. ಆ ತರ ನೀವು ಏನಾದ್ರೂ ಯೋಚನೆ ಮಾಡ್ತಿದ್ರಾ? ವಿಚಾರ ಮಾಡಿವ್ರಿ. ಯಾರ ತರ ಇರ್ಬೇಕು ಅನ್ಕೊಂಡಿದ್ರಿ? ನಾವು ಇಷ್ಟಪಟ್ಟಂಗ ಯಾವ ಹೀರೋಯಿನ್ ತುಂಬಾ ಇಷ್ಟ ಅಣ್ಣ ನನ್ನನ್ ಬಿಟ್ಟು? ಜಿ ಕನ್ನಡದ ಅನುಶ್ರೀ ನಿಮ್ಗೆ ಇಷ್ಟನಾ? ಏನ್ ಇಷ್ಟ ಅವರಲ್ಲಿ? ಮಾತಾಡ್ತಾಳ್ರಿ ಬಾರಿ. ನೀವ್ಯಾಕೆ ಮಾತಾಡಲ್ಲ? ಈಗ ನಾನು ಫೋನ್ ಮಾಡಿಸಿ ಮಾತಾಡ್ಸೋಣ ಅನ್ಕೊಂಡೆ, ಅವ್ರು ಹಲೋ ಅಂದ ತಕ್ಷಣ ನೀವು ಅವ್ವ ಯಾವತ್ತಾದ್ರೂ ಬೈದಿದಾರ ಅಪ್ಪಾಜಿ? ಬೈಯಲ್ಲ. ನೀವು ಮಾತಾಡಿದ್ರಲ್ವಾ ಬೈಯೋದು? ಪಟ್ನಲ್ಲಿ ಹೆಂಗೋ ಜೀವನ ಚೆನ್ನಾಗಿದ್ಯಾ, ಅದು ಇಂಪಾರ್ಟೆಂಟ್ ಅಲ್ವಾ? ಇವಾಗ ನೀವು ರೈತ ಅಲ್ವಾ ಅಪ್ಪಾಜಿ? ಸೊ ಹೊಲಕ್ಕೆ ಗದ್ದೆಗೆ ಯಾವಾಗ್ಲೂ ಅಲ್ಲೇ ಇರ್ತೀರಿ ಅಲ್ವಾ? ಅಲ್ಲೇ ಇರ್ತಿದ್ರಿ. ಸೊ ಅವ್ರು ಯಾವತ್ತಾದ್ರೂ ಬುತ್ತಿ ಕಟ್ಕೊಂಡ್ ಬರ್ತಿದ್ರ? ಇಲ್ಲಿ ಊರ್ ಮುಂದೆ ಒಂದು 9 ಎಕರೆ 8 ಗಂಟೆ ಐತ್ರಿ. ಆ ಹೊಲಕ್ಕೆ ಅಷ್ಟ 7 ಮಂದಿ ಪೂಜೆ ಮಾಡಿದ್ ವಾಳಿ ಹೊಲನ ನೋಡಿಲ್ಲ. ಹೊಲ ಎಲ್ಲಿ ಅದವ್ರಿಗೆ ಗುರ್ತಿಲ್ಲ. ಏನ್ ಮಾಡ್ತಿದ್ರಪ್ಪಾಜಿ? ಏನಿಲ್ಲ, ಮನ್ಯಾಗ ಅವರು ದೊಡ್ಡ ಕೋಟ್ಯಾಧೀಶರು ಹಿಂದಕ್ಕ, ನಾವು ಮನ್ಯಾಗ ದೊಡ್ಡ ಸ್ಟೈಲ್ ಮಂದಿ, ದೊಡ್ಡ ಶ್ರೀಮಂತರು ಯಾರ್ಯಾರ ಮಂದಿ ಅದ ಸ್ಟೈಲ್ಯಾಗ ಬಂದ್ಬಿಟ್ಲ. ಅದೇ ಸ್ಟೈಲ್ ನಾಗೆ. ಬಟ್ ಆತರ ಏನ್ ಸ್ಟೈಲ್ ಕಾಣಂಗಿಲ್ಲ. ಸ್ಟೈಲ್ ಅಂದ್ರೆ ಸಂಪಾದನೆ, ಹೊಲಕ್ ಹೋಗ್ಬೇಕು, ದುಡಿಬೇಕು. ಶಾಸ್ತ್ರಿ ಹತ್ರ ಈಗ ಹತ್ತಿ ಹೊಳ್ ಬಿಡಿಸ್ಬೇಕು, ಕಬ್ಬು ಹಾಕ್ಬೇಕು, ಮೆಕ್ಕೆಜೋಳ ಹಾಕ್ಬೇಕು ಅಂತ ಏನಿಲ್ಲ. ನಮ್ಗೆ ಈ ಅಪ್ಪಾಜಿ ಮಾತಾಡ್ತಿದ್ರೆ ಏನ್ ಅನ್ನಿಸ್ತಾ ಇದೆ ಗೊತ್ತಾ? ಹೆಂಡತಿನ್ ಬಿಟ್ಟು 2 ಗಂಡ್ ಮಕ್ಳನ್ ಬಿಟ್ಟು ಈ 2 ಸೊಸೆಯರ ಬಗ್ಗೆನೆ ಬಹಳ ಪ್ರೀತಿ ಐತೆ ಅಲ್ಲ ಅಪ್ಪಾಜಿ? ಮಗಳು ಒಬ್ಬಕ್ಕೆ ಮಗಳಿಗೆ ಎಷ್ಟು ಪ್ರೀತಿ ಐತೆ ಅಷ್ಟು ಸ್ವಸ್ತಿ ಪ್ರೀತಿ. ವೆರಿ ಗುಡ್ ಅಪ್ಪಾಜಿ, ವೆರಿ ಗುಡ್. ಅವ ಯಾಕವ ಯಾವತ್ತು ಅನ್ಸ್ಲಿಲ್ವಾ ಅವ ನಿಮ್ಗೆ ಹೀರೋಗೆ ಬುಟ್ಟಿಲಿ ಊಟ ಕಟ್ಕೊಂಡು ಹೋಗೋಣ ಅಂತ? ನಾವ್ ಯಾವಾಗ ಹೋಗಿಲ್ರಿ, ನಮ್ಮ ಊರ ಅಲ್ಲಿ ತೋರ್ಮನೆ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ. ಗದ್ದೆ ಅಂದ್ರೆ ಇಷ್ಟ ಆಗಲ್ವಾ? ಮತ್ತೇನ್ ಇಷ್ಟ? ಮನೆ ಊಟ ನಿಂತಿ ಯಾರಿಗುಂಟು ಯಾರಿಗಿಲ್ಲ ಇಂಥ ಜೀವನ. ಆಹಾ ಸೂಪರ್. ಈಗ ಮಾತುಕತೆ ಏನೋ ಜೋರಾಗಿ ನಡೀತಾ ಇದೆ ಅಪ್ಪಾಜಿ. ಆದ್ರೆ ನನ್ಗೆ ಈ ಕಡೆ ಒಂದ್ ಅದೇನೋ ಅಂತಾರಲ್ಲ, ಅದೇ ಹಿಂಗೆ ಆಣಿಕಲ್ಲಾಟನ? ಏನದು ಆಣಿಕಲ್? ಕೌಡೆಲ್ಲ ಆಡ್ತಾರಲ್ರಿ, ಆಣಿಕಲ್ ಆಟ ಯಾರಿಗ್ ಬರುತ್ತೆ? ಪರವಾಗಿಲ್ಲ, ಬರುತ್ತೆ ಎಲ್ರಿಗೂ. ನಿಮ್ಮಿಬ್ರಿಗೆ ಬರುತ್ತಾ? ಬರ್ತದ? ನನಗ್ ಬರಲ್ಲ, ನನ್ಗೊಂಚೂರು ಹೇಳ್ಕೊಡ್ತೀರೇನ್ರಿ? ಹೇಳ್ಕೊಡ್ತೀರಿ? ಓಕೆ. ಪ್ರಾಪರ್ಟಿ ಪ್ಲೀಸ್ ಅತ್ತೆ ಮಕ್ಕಳ. ಪ್ರಾಪರ್ಟಿ ರೆಡಿ ಆಗಿದೆ. ಇದ್ರ ಹೆಸರದು ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಕೆಲವರು ಆಣಿಕಲ್ ಅಂತಾರೆ, ಆಣೆಕಲ್ ಅಂತಾರೆ, ಅಣ್ಣೆಕಲ್ ಅಂತಾರೆ. ನನಗೆ ನಿಜವಾಗ್ಲೂ ಇದು ಹೆಂಗ್ ಆಡೋದು ಅಂತ ಗೊತ್ತಿಲ್ಲ. ವಯಸ್ಸೆಲ್ಲ ಆಡಿದೀನಿ, ಬಟ್ ಊಫಿ ಆಡಿದೀನಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನನಗೆ ಗೊತ್ತಿಲ್ಲ. ಸೊ ಒಂದ್ ಕೆಲಸ ಮಾಡಿ, ನೀವಿಬ್ರು ಫಸ್ಟ್ ಆಡಿ, ನಾನು ನೋಡ್ಕೊಳ್ತೀನಿ. ಲಾಸ್ಟ್ ಅಲ್ಲಿ ನಿಮ್ ಜೊತೆ ಆಡ್ತೀನಿ, ಓಕೆನಾ? ಯಾರು ಗೆಲ್ತಾರೋ ಅವ್ರಿಗೆ ಒಂದು ಭರ್ಜರಿ ಬಹುಮಾನ ಕಾಯ್ತಾ ಇದೆ, ಓಕೆನಾ? ನೀ ಹೇಳಪ್ಪಾಜಿ, ಇವ್ರು ಗೆಲ್ತಾರ ಇವ್ರು ಗೆಲ್ತಾರ? ಇವ್ರಿಗೆ ಐತೆ. ಇವ್ರು ಅವ್ರ ಅಪ್ಪಾಜಿದು ಪ್ರೀತಿ ಸ್ವಲ್ಪ
ಸ್ವಲ್ಪ ಆ ಕಡೆ ಜಾಸ್ತಿ ವಾಲೈತೆ, ನಾನ್ ನಿಮ್ ಕಡೆ ಇದೀನಿ. ಕೊಡಿ ನೋಡೋಣ ನೀವ ಅಂತ. ನೋಡೇ ಬಿಡೋಣ. ನಿಮ್ಮ ಸಮಯ ಶುರು ಆಗದೆ ಈಗ. ಔಟ್? ಯಾರು ಔಟ್? ಮೇಡಮ್ ಔಟ್. ನಾನಾ? ನೀನ್ ಅವ್ರ ಕಡೆ ಇರಿ. ನಾನು ಇವ್ರ ಕಡೆ ಅಂದಿದ್ದಪ್ಪ. ಇಲ್ಲ ಮೇಡಮ್, ಅದು ಕ್ಯಾಮ್ರಾಗೆ ಅದು ಹಿಂಗಂದ್ರೆ ಹಿಂಗ್ ಕಾಣುತ್ತೆ, ಅಪ್ಪಾಜಿ ಸುಮ್ಮನಿರಪ್ಪಾಜಿ, ನಿಂಗೆ ಗೊತ್ತಿಲ್ಲ. ಇದು ಬೆಸ್ಟ್ ಆಫ್ 3 ಇದು. ಈಗ ಇನ್ನ 2 ರೌಂಡ್ ಇದೆ. ಅವ್ವಾ, ಇದು 2ನೇ ರೌಂಡ್. ಬೆಸ್ಟ್ ಆಫ್ 3 ಸ್ಟಾರ್ಟ್. ಕರೆಕ್ಟ್ ಅಕ್ಕ, ಸೂಪರ್ ಅಕ್ಕ. ನಿಂದ ಹಾಗೆ ಹೋಯ್ತಕ್ಕ. ಅಕ್ಕ ಜ್ಯೂಸ್ ತರ್ಸ. ಜ್ಯೂಸ್ ಕೊಡ್ರ. ಜ್ಯೂಸ್ ಗೀಸ್ಬೇಕಾ? ಬೇಡ ಅಕ್ಕ. ಅಕ್ಕ ನಾನು ಮಾತಾಡ್ಸ್ತಿರ್ತೀನಿ ಅಕ್ಕ. ನನ್ನನ್ನು ಮಾತಾಡ್ಕೊಂಡು ಆಟ ಆಡ್ಬೇಕಕ್ಕ. ಈಗ ರೂಲ್ಸ್ ಇದು, ಹೊಸ ರೂಲ್ಸ್ ಇದು. ನೀನು ಆಟ ಆಡಕ್ಕ. ರೆಡಿ ಸ್ಟಾರ್ಟ್. ನಾನಕ್ಕ, ನಾನು ಇದೀನಕ್ಕ, ನೀನು ಆಡಕ್ಕ. ನಾನು ಇದೀನಕ್ಕ, ನೀನು ಆಡಕ್ಕ. ಇವತ್ತೆಲ್ಲ ಆಡಕ್ಕ. ಏನಾ ಎಮ್ಮ ಫಸ್ಟ್ ಎತ್ಬಿಡ್ಲಿಲ್ವಲ್ಲ. ಮತ್ತೆ ಈ ರೌಂಡು ನಮ್ದೇ. ಓಕೆ ರೆಡಿ ಸ್ಟಾರ್ಟ್. ಇಬ್ರು ಔಟು. ಮಹಾಲಕ್ಷ್ಮಿನೂ ಔಟು, ಇವ್ರು ಔಟು. ಸೂಪರ್. ಅಪ್ಪಾಜಿ, ಬೆಂಗಳೂರಿನಾಗೆ ಒಂದು ಮಾತಿದೆ, ಹಿರಿಯರ್ನ ಹಿಂದಿಕ್ಕಿ ಕಿರಿಯರ್ ಯಾವತ್ತೂ ಮುನ್ನುಗ್ಬಾರ್ದು ಅಂತ. ಅದಕ್ಕೆ ಹಿರಿಯರ್ನ ನಾವು ಗೆಲ್ಸಿದೀವಿ. ಈಗ ನೋಡಕ್ಕ ಇಲ್ಲಿ ಆಟ ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೋಡಕ್ಕ ಇಲ್ಲಿ ಹಿಂಗೆ ಇಟ್ಕೊಳ್ಳೋದಕ್ಕ. ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಕೊಳ್ಳೋದಕ್ಕ. ಆಮೇಲೆ ನಿಧಾನಕ್ಕೆ ಹಿಂಗೆ ಇಟ್ಕೊಳ್ಳೋದಕ್ಕ, ಹಿಂಗೆ ಹಾಕ್ಕೊಳ್ಳೋದಕ್ಕ, ಹಿಂಗೆ ಹಿಡಿ. ಹೆಂಗಿತ್ತಪ್ಪಾಜಿ? ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ನಾನು ಬರ್ಬೋದಲ್ವಾ? ಚೆನ್ನಾಗಿ ಆಡಿದೆ. ಸ್ವಲ್ಪ 1 ತಿಂಗಳು ಮುಂದಾಗಿದೆ ಸಲ ನಾವು ಟೈಮಿಂಗೇ ಸರಿ ಇಲ್ಲ ಗುರು. ಅಪ್ಪಾಜಿ ನೆಕ್ಸ್ಟ್ ಇನ್ನು ಎಷ್ಟು ಕಾಯ್ಬೇಕಪ್ಪಾಜಿ? ಇನ್ನೇನು 4 ವರ್ಷ 9 ತಿಂಗಳು. ಅಯ್ಯೋ, ಅಷ್ಟವರೆಗೂ ನಾನು ಇರ್ತೀನೋ ಇಲ್ಲ ಅಪ್ಪಾಜಿ? ಇದ್ರೆ ಬರ್ತೀನಿ ಗ್ರಾಮ ಪಂಚಾಯತಿಗೆ. ಪಕ್ಕ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಪಕ್ಕ ಪ್ರಾಮಿಸ್. ಇನ್ನೂ 1 ತಿಂಗಳು ತಾಲೂಕ್ ಪಂಚಾಯತ್ ನಿನ್ಸ್ಬಿಡ್ತೀನಿ. ಅಪ್ಪಾಜಿ ಏನಪ್ಪಾಜಿ ಹೇಳಪ್ಪಾಜಿ? ನೆಕ್ಸ್ಟ್ ತಾಲೂಕ್ ಪಂಚಾಯತ್ 4 ವರ್ಷ 9 ತಿಂಗಳು ಮೇಡಮ್ ಕಾಲ ಗ್ರಾಮ ಪಂಚಾಯತಿ. ಒಂದೇಳೆ ನೀವು ಅವಸರ ಮಾಡಿದ್ರೆ ಇನ್ನ 1 ತಿಂಗಳ ಏಪ್ರಿಲ್ ಮೇದಾಗ ಇಲೆಕ್ಷನ್. ಅದಕ್ಕಿಂತ ಜಾಸ್ತಿ ಜಿಲ್ಲಾ ಪಂಚಾಯತಿ. ಜಿಲ್ಲಾ ಪಂಚಾಯತಿ ಅಲ್ಲದೆ ಅದಾದ್ರೆ ಸೀದಾ ವಿಧಾನಸಭೆಗೆ ಹೋಗ್ಬಿಡೋದು. ನಡಿ ಅಪ್ಪಾಜಿ ಹೋಗೋಣ. ನೀವು ರೆಡಿ ಅಲ್ಲ? ಗಾಡಿ ನಂದೇ ಐತ್ರಿ. ನಂದು ಗಾಡಿ ಐತಿ. ಓಕೆ, ಅದ್ರಲ್ಲೇ ಹೋಗೋಣ ಅಪ್ಪಾಜಿ. ಫಸ್ಟ್ ಇವ್ರಿಗೆಲ್ಲ ಗಿಫ್ಟ್ ಕೊಟ್ಟು ಬೇಗ ಬೇಗ ಇವತ್ತಿನ ಎಪಿಸೋಡ್ ಮುಗಿಸ್ಬಿಡೋಣ. ಹೋಗ್ತಾ ಇರೋದೇ ಅವ್ವ ಬಟ್ಟೆ ಕಟ್ಟವ ಅಪ್ಪಾಜಿ. ಇವ್ರು ಗೆದ್ದಿರೋದೇ ಮರ್ತೈತೆ ನಂಗೆ. ಇದೇ ಖುಷಿಲೇ. ಈಗ ಸುಮಂಗಳ ಅವರು ಈ ಆಟದಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ಅವ್ರಿಗೆ ಸಿಗ್ತಾ ಇದೆ ಅಮೃತ್ ನೋನಿ ಅವ್ರ ಕಡೆನ ಗಿಫ್ಟ್. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಕಂಗ್ರ್ಯಾಚುಲೇಷನ್. ಈಗ ಇವ್ರಿಗೆ ನನ್ ಜೊತೆ ಆಟಾಡಿ ಬೋರ್ ಆಗಿದೆ ಅಂತ ಇವ್ರಿಗೆ ಕಂಪನಿ ಬೇಕಂತೆ. ಅದಕ್ಕೆ ಯಜಮಾನ್ರನ್ನಿಬ್ರು ಕರ್ಸ್ಬಿಟ್ಟಿದೀನಿ. ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಲಾ? ಪ್ರಾಪರ್ಟಿ ಏನೋ ಅತ್ತೆ ಮಕ್ಳು ರೆಡಿ ಮಾಡ್ಬಿಟ್ಟಿದ್ದಾರೆ. 2 ಶರ್ಟ್ ಐತಿ. ಅಣ್ಣ ಅವ್ರಿಗೆ ಯಾವ ಶರ್ಟ್ ಬೇಕು? ಇದು ಬೇಕ್ರಿ? ಓಕೆ, ಅಣ್ಣ ಹೇಳ್ದಂಗೆ ಕೇಳ್ಬೇಕು ನಾನು. ಓಕೆ, ಇದು ಅಣ್ಣಂಗೆ, ಇದು ತಮ್ಮಂಗೆ. ಇಬ್ರು ಈ ಶರ್ಟ್ ನ ಹಾಕೋತಾರೆ. ನೀವಿಬ್ರು ಏನ್ ಮಾಡ್ಬೇಕು ಅಂದ್ರೆ, ಈ ಶರ್ಟ್ಗೆ ಗುಂಡಿನೇ ಹಾಕಿಲ್ಲ ಟೇಲರ್. ಹಬ್ಬದ ಟೈಮಲ್ಲಿ ಫುಲ್ ಬಿಸಿ ಇದ್ನಲ್ಲ, ಸೊ ಗುಂಡಿ ಹಾಕೊಂಡ್ ಮರ್ತೋಗ್ಬಿಟ್ಟಿದ್ದಾನೆ. ಇವಾಗ ಈ ಶರ್ಟ್ ನ ಅವ್ರಿಬ್ರು ಹಾಕೋತಾರೆ. ನೀವೇನ್ ಮಾಡ್ಬೇಕು? ಬಟನ್ ತಗೋಬೇಕು, ಸೂಜಿ ತಗೋಬೇಕು, ದಾರ ತಗೋಬೇಕು, ಪೋಣಿಸ್ಬೇಕು, ಟಕ 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 ಅಂತ ಹೊಲಿಬೇಕು. ಓಕೆ, ಯಾರು ಫಸ್ಟ್ ಬಟನ್ ಹಾಕಿ ಮುಗಿಸ್ತಾರೋ ಅವರು ಈ ಸುತ್ತಿನ ವಿಜೇತರು. ಸೂಪರ್. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ದಾರಾನ ಕೈಯಿಂದ ಕಟ್ ಮಾಡಂಗಿಲ್ಲ. ಪ್ರೀತಿಯಿಂದ ಹಿಂಗ್ ಹೊಲ್ದು ಬಟನ್ನ ಹಿಂಗ್ ದಾರ ತೆಗೆದು ಲಾಸ್ಟ್ ಅಲ್ಲಿ ಟಕ್ ಅಂತ ಬಾಯಿಂದ ಕಟ್ ಮಾಡ್ಬೇಕು. ಓಕೆ ರೆಡಿ? ನೀವೇ ಹಾಕಿ, ನಿಮ್ ಕೈಯಾರೆ ಹಾಕಿ. ಓಕೆ ಸೂಪರ್. ಇವಾಗ ಹಿಂಗಿರುತ್ತೆ. ಬಟನ್ ಹಾಕಬೇಕು. ಬಟನ್ ಹಾಕಿದ್ಮೇಲೆ ನೀವು ಅಷ್ಟು ಶರ್ಟ್ ಗುಂಡಿನ ಹಾಕೋಬೇಕು. ಯಾರು ಫಸ್ಟ್ ಅಷ್ಟು ಶರ್ಟ್ ಗುಂಡಿನ ಹಾಕೊಂಡು ಕೈ ಎತ್ತೀರೋ ಅವರು ವಿನ್ನರ್. ಓಕೆನಾ? ಈಗ ವೇರ್ ಇಸ್ ಮೈ ಡಾರ್ಲಿಂಗ್ ಅಪ್ಪಾಜಿ, ಈ ಆಟದಲ್ಲಿ ಖರೇನೆ ಯಾರು ಗೆಲ್ತಾರೆ ಹೇಳಪ್ಪಾಜಿ? ಮತ್ತೆ ಇವ್ರಾಗೆ ಐತೆ. ಯಾರು ತೋರ್ಸಪ್ಪಾಜಿ? ಯಾರು? ಇವ್ರಪ್ಪಾಜಿ. ಓಕೆ,
ಅಪ್ಪಾಜಿ ಅವ್ರ ಕಡೆ ಇದ್ದಾರೆ, ನಾನು ಇವ್ರ ಕಡೆ ಇದ್ದೀನಿ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ನಾನು ಇವ್ರ ಕಡೆ. ಎರಡು ಹೊಲಿಗೆ ಆಯ್ಕೆ ಆಗತ್ತೆ ಹಚ್ಚಿ ಪ್ರಮಾಣ. ಅಪ್ಪಾಜಿ ನಿಮ್ ಕಡೆಯವ್ರು ಇನ್ನೂ ಸೂಜಿಗ್ ದಾರ ನಿಮ್ ಪೋಣಿಸ್ತಾವ್ರೆ ಮೇಡಮ್ಮ ಅಪ್ಪಾಜಿ. ನಿಮ್ ಕಡೆನವ್ರ ಸೂಚಿನ ದಾರ ಪೋಣಿಸಿಲ್ಲ. ನಮ್ ಕಡೆಯವ್ರ್ ನೋಡಪ್ಪ ನಮ್ದಲ್ಲಿ ಒಂದು ಗುಂಡಿ ಆತ ಇಲ್ಲಿ ಈ ಕಡೆ ಬರೀ ಈ ಕಡೆ ಬರೀ. ನಿಮ್ ಕಡೆ ನೋಡು, ನಮ್ ಕಡೆ ನೋಡು. ಅವ್ರು ಇನ್ನೇ ಇಲ್ಲ ಬಿಡ, ಮತ್ತೆ ಓದಪ್ಪ ಈಗ ಅವ್ರು. ಈ ಕ್ಷಣದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ರಿ ಮೇಡಮ್, ಏನ್ ದಾರನ ಪೋಣಿಸಕ್ ಬರ್ತಾ ಇಲ್ಲ. ಹೇಳ್ಕೊಡ್ರಿ. ಹೇಳಿ ಏನಾದ್ರು ಏನ್ ಅವ್ರು ಪೋಣಿಸ್ಲಿಕ್ಕೆ ಬರ್ತಾ ಇಲ್ಲ ನೋಡಿ. ದೌಡ್ ದೌಡ್ ಮಾಡಂತ ಹೇಳ್ರಿ. ಅಪ್ಪಾಜಿ ಯಾಕಪ್ಪಾಜಿ ಯಾವಾಗ್ಲೂ ನಿಮ್ ಕಡೆಯವ್ರು ಸೋಲ್ತಾರಲ್ಲ ಅಪ್ಪಾಜಿ, ನಮ್ ಕಡೆಯವ್ರು ನೋಡಿ. ಕೈ ನಡಕ್ತಾವ್ರಿ ಮೇಡಮ್. ಯಾರ್ಗೆ ಇವ್ರಿಗ? ಅಪ್ಪಾಜಿ ನನ್ ದೀಪ ಕಡೆ. ದೀಪಗೆ ಬರ್ಲಿ ಚಪ್ಪಾಳೆ. ದೀಪ 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 ದೀಪ. ದಾರ ಖಾಲಿಯಾಗೋಯ್ತು. ಸುಮಂಗಳ ಸುಮಂಗಳ. ಅಣ್ಣ ಯಾಕಣ್ಣ ಹೆಂಡತಿ ಹತ್ರ ಬಂದು ಗುಂಡಿ ಹೊಲಿತಾ ಇದ್ರೆ ಯಾಕಣ್ಣ ಬೆವರ್ತಾ ಇದ್ದೀರಾ? ಸೆಕೆ ಹೆಂಗಿದೆ ನೋಡಿ ಮೇಡಮ್. ಇವಾಗ ಒಂದ್ ಕೆಲಸ ಮಾಡಿ, ಇಲ್ಲಿ ಆಗಿರೋ ಗುಂಡಿಗಳನ್ನ ಹಾಕೊಳ್ಳಿ ಅವ್ರ ಫೋನ್ ಅಷ್ಟರೊಳಗೆ. ಈಗ ನೋಡಿ ಇಲ್ಲಿ ಕರೆಕ್ಟ್ ಶಾರ್ಟ್ ಸಿಕ್ಕಿಲ್ಲ ನನಗೆ. ಇಲ್ಲಿ ಒಂದು ದಾರ ಹಿಂಗಿದೆ ಅಂತ ಇಟ್ಕೊಳ್ಳೋಣ. ಈಗ ಈ ದಾರನ ನಿಮ್ ಹಲ್ಲಿಂದ ಕಟ್ ಅಂತ ಕೀಳ್ಬೇಕು. ಪ್ರೀತಿಯಿಂದ. ಪ್ರೀತಿ ಎಲ್ಲಿದೆ ಅಣ್ಣ? ಪ್ರೀತಿ ಅಣ್ಣ, ನೀನ್ ಹೆಂಡ್ತಿ ಅಣ್ಣ. ಈ ಅಣ್ಣನ ರಿಯಾಕ್ಷನ್ ಹೆಂಗಿತ್ತು ತೋರಿಸ್ತೀನಿ. ಅವ್ರ ಹತ್ರ ಬಂದ್ರೆ ಇವಳೇನ ಮತ್ತೆ ಅನುಶ್ರೀ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ನಂಗೆ ಬಿಟ್ಟು ಅಣ್ಣ ನಿನ್ ರಿಯಾಕ್ಷನ್. ಗೆದ್ದಿರೋದು ಸುಮಂಗಳಕ್ಕ. ಅಪ್ಪಾಜಿ 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 ಯಾಕೆ ಯಾವಾಗ್ಲೂ ಸೋಲ್ತಾ ಇದ್ದೀರಾ? ನೋಡಪ್ಪಾಜಿ, ಅವಾಗ್ಲೇ ನಾನ್ ಬೇಕು ಬೇಕು ಅಂತ ನಾವು ಗೆಲ್ಲಿಸಿದ್ವಿ ನಿಮ್ಮನ್ನ. ಇವಾಗ ಅವರು ನಿಮ್ಮನ್ನ ಸೋಲ್ಸ್ಬಿಟ್ಟವ್ರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಅಯ್ಯೋ ಅಯ್ಯೋ, ಇದು ಕಾನ್ಫಿಡೆನ್ಸ್. ಇದು ಯಾಕೆ ನಾನು ಈ ಆಟ ಆಡಿಸ್ದೆ ಅಂದ್ರೆ, ಹಳೆ ಕಾಲದಲ್ಲೆಲ್ಲ ಹೊರಗೆ ಹೋಗುವಾಗ ಗುಂಡಿ ಕಿತ್ತೋದ್ರೆ ಯಜಮಾನ್ರ ಹತ್ರ ಬನ್ರಿ ಇಲ್ಲಿ ಅನ್ಬಿಟ್ಟು ಹಿಂಗ್ ಕಟ್ಟಿ, ಅವಾಗ ಯಜಮಾನ ಇವ್ರಿಗೇನೋ ಹೇಳಿ ಅಲ್ಲೇ ಕಣ್ಣಲ್ಲಿ ರಿಯಾಕ್ಷನ್ ಕೊಟ್ಕೊಂಡು, ಅವೆಲ್ಲ ಏನೂ ಇಲ್ಲ. ಅಟ್ಲೀಸ್ಟ್ ಗುಂಡಿ ಹಾಕಿದ್ಮೇಲೆ ಇವ್ರಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟೆ, ಹೋಗಿ ದಾರ ಕೀಳಿ ಅವಾಗ ಯಜಮಾನ್ರು ಹಣೆಗೆ ಏನಾದ್ರು ಮುತ್ಕಿತ್ ಕೊಡ್ತಾರ ಅಂತ. ಇವಳ ಬಹಳ ಕಷ್ಟ ಐತಿ ಅಂತ. ಈಗ ರಿಯಲ್ ಹೀರೋ ಹೀರೋಯಿನ್ ಈ ಸೀನ್ ನ ಎನಾಕ್ಟ್ ಮಾಡಿದ್ರೆ ಹೆಂಗಿರ್ತೈತಿ ಅಂತ ನಾನ್ ತೋರಿಸ್ತೀನಿ ನೋಡ್ರಲ್ಲ. ಅಪ್ಪಾಜಿ ಕಮಾನ್ ಅಪ್ಪಾಜಿ. ಅಪ್ಪಾಜಿ ನಿಮಗೆ 40 ವರ್ಷದಿಂದ ಇರೋ ಹೀರೋಯಿನ್ನೇ ಮತ್ತೆ ರಿಪೀಟ್ ಅಪ್ಪಾಜಿ. ಸೂಜಿನ ಪೋಣಿಸ್ತಾರಲ್ಲ. ಈಗ ನೋಡ್ರ, ಆ ಪ್ರೀತಿ ಅಂದ್ರೇನು, ನಾಚಿಕೆ ಅಂದ್ರೇನು, ಗಂಡ ಹೆಂಡತಿ ರಿಯಾಕ್ಷನ್ ಅಂದ್ರೇನು ಅಂತ ಅಪ್ಪಾಜಿ ತೋರಿಸ್ತಾರೆ. ಏನಪ್ಪಾಜಿ? ಯಾಕಪ್ಪಾಜಿ ಇವರೇ ಬಂದ್ರು ಅಂತನಾ? ಅವ್ವ ಇದು ನೋಡವ, ಇದಕ್ಕೆ ಸೂಜಿ ಅಂತಾರವ, ಇದಕ್ ದಾರ ಅಂತಾರವ, ಇದು ಗುಂಡಿ ಅಂತಾರವ, ಅಂಗಿ ಅಂತಾರವ. ನನಗೆ ಜಾಸ್ತಿ ಬೇಡ ಅಪ್ಪಾಜಿ, ಒಂದು ಗುಂಡಿ ಸಾಕು, ಅದು ಇಲ್ಲಿ. ಇಲ್ಲಿ ಹೊಲ್ದ್ಬಿಟ್ಟು ಬಾಯಲ್ಲಿ ಕಟ್ ಮಾಡ್ಬೇಕವ್ವ. ಚೇರ್ಗೆ ತರ್ಸ್ಲವ, ಅಲ್ಲ 2 ಅಡ್ಜಸ್ಟ್ ಮಾಡ್ಕೊತಾರ ಸ್ವಲ್ಪ ಐತಿ.
ಹೆಂಗಪ್ಪಾಜಿ ನಿಮ್ಮ ಇಟ್ಟಿಗೆ ಮಾಡ್ಕೊಂಡ್ಬಿಡ್ತೀರಪ್ಪಾಜಿ? ಒಂದ್ ಮುತ್ಕೊಳಪ್ಪಾಜಿ ಹಣೆಗೆ, ಒಂದ್ ಮುತ್ಕೊಳಪ್ಪಾಜಿ ಹಣೆಗೆ. ಅಪ್ಪಾಜಿ ಬನ್ನಿ ಒಂದ್ ಸ್ಟೆಪ್ ಹಾಕಪ್ಪಾಜಿ ಇದಕ್ಕೆ. ಅವ್ರನ್ನ ಇಟ್ಕೊಂಡು ಒಂದ್ ಸ್ಟೆಪ್ ಹಾಕ. ಮುಂದೆ ಬನ್ನಿ ಅಪ್ಪಾಜಿ. ಹಾ. ತಿರುಗ್ಸಿ. ಒಂದ್ ಮುತ್ಕೊಳಿ. ಸೂಪರ್! ಬರ್ಲಿ ಒಂದ್ ಜೋರಾದ ಚಪ್ಪಾಳೆ ಅಪ್ಪಾಜಿ ಅವಾಗೆ. ಇಷ್ಟು ಅದ್ಭುತವಾಗಿ ಡಾನ್ಸ್ ಮಾಡಿದಂತ ಅಪ್ಪಾಜಿ ಹಾಗೂ ಅವ್ರಿಗೆ ನಮ್ ಕಡೆನ ಅಂದ್ರೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಕಡೆಯವರಿಂದ ಒಂದ್ ಗಿಫ್ಟ್ ಇದೆ, ತಗೊಂಬನಿಪ್ಪ. ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಇವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್ಸ್ ಅವ್ವ. ಸಿಹಿ ಮುತ್ಕೊಟ್ಟವ್ರೆ. ಇದ್ರಲ್ಲಿ ಒಂದು ಬಿಸಿ ಬಿಸಿ ಸಿಹಿ ಪೊಂಗಲ್ ಮಾಡ್ಕೊಟ್ಬಿಡಿ ಅಪ್ಪಾಜಿಗೆ. ಓಕೆ ಅಪ್ಪಾಜಿ, ಜರ ಚಪ್ಪಾಳೆ ಬರ್ಲಿ. ಈಗ ಒಂದು ಹಾಟ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಎಲ್ಲರೂ ತಂಪು ಪಾನೀಯ ಕುಡ್ಕೊಂಡು ತಂಪಾಗಿ ಬಂದಿದೀವಿ. ಈಗ ತಂಪಾಗಿ ಬಂದ್ಮೇಲೆ ಒಂದು ಕಂಪಿರೋ ಆಟ ಆಡ್ಸೋಣ ಅಂತ. ಅಂದ್ರೆ ಈ ರುಬ್ಬೋಗಲ್ಲು, ಬೀಸೋಗಲ್ಲು ಇದೆಲ್ಲ ಹಳ್ಳಿಗಳಲ್ಲಿ ಮಾತ್ರ ನೋಡೋದಕ್ ಸಿಗುತ್ತೆ. ಅದ್ರಲ್ಲೂ ಕೆಲವೊಂದು ಹಳ್ಳಿಗಳಲ್ಲಿ ಇವಾಗ ಫುಲ್ ಫಾರ್ವರ್ಡ್ ಆಗ್ಬಿಟ್ಟಿದ್ದಾರೆ. ಬರೀ ಗ್ರೈಂಡರ್ ಮಿಕ್ಸರ್ ಎಲ್ಲ ಇಟ್ಕೊಂಡು ಆರಾಮಾಗಿದ್ದಾರೆ. ಸೊ ಇಂಥದ್ದು ನೋಡೋದಕ್ ಸಿಕ್ಕಿದಾಗ ಇದನ್ನ ಯೂಸ್ ಮಾಡ್ಕೊಳ್ತಿದ್ರೆ ಹೇಗೆ ಅಲ್ವಾ? ಸೊ ಇದನ್ನೇ ಇಟ್ಕೊಂಡು ನಾವೀಗ ಮುಂದಿನ ಆಟ ಆಡಿಸ್ತೀವಿ ನಿಮ್ಗೆ. ಓಕೆ, ಆಟ ಏನು ಅಂತ ಹೇಳ? ಆಟ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಸಿಂಪಲ್. ಈ ಕಡೆ ದೀಪ ಕೂತಿದ್ದಾರೆ, ಈ ಕಡೆ ಸುಮಂಗಳ ಕೂತಿದ್ದಾರೆ. ಎದುರುಗಡೆ ಬೀಸೋಗಲ್ಲಿದೆ, ಅದ್ರ ಪಕ್ಕ ಜೋಳ ಇದೆ, ಅದ್ರ ಪಕ್ಕ ಯಜಮಾನ್ರು ಗುರಾಯಿಸ್ತಾ ಕೂತಿದ್ದಾರೆ. ಈಗ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಯಜಮಾನ್ರು ನಾನ್ ಸ್ಟಾರ್ಟ್ ಅಂತಿದ್ದಂಗೆ ಜೋಳ ತೆಗೆದು ಇದಕ್ಕೆ ಹಾಕ್ತಿರಿ, ಅವ್ರು ಬೀಸ್ತಾರೆ, ಅದ್ರಲ್ಲಿ ಬರೋ ಹಿಟ್ಟನ್ನ ತೆಗೆದು ಇದಕ್ಕೆ ಹಾಕ್ತಿರಿ. ಹಾಕದ ಮೇಲೆ ನಾವು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಅಂಗಡಿಯಿಂದ ತಕ್ಕಡಿ ತಂದಿದೀವ್ರಿ, ಅದ್ರಲ್ಲಿ ಹಾಕಿ ತೂಗ್ತಿವ್ರಿ. ಯಾರ್ದು ಜಾಸ್ತಿ ಇರ್ತದ್ರಿ ಅವರೇ ವಿನ್ನರ್ ರೀ. ನಾನು ಸುಮಂಗಳನ್ ಕಡೆ ರೀ. ಅಪ್ಪಾಜಿ ನೀವು ದೀಪನ್ ಕಡೆ ಅಂತ ನಂಗೆ ಗೊತ್ತು. ಮತ್ತೆ ಚೇಂಜ್ ಲಾಸ್ಟ್ ಮಟನ್ ಹಂಗೆಲ್ಲ ಇಲ್ಲ ಅಪ್ಪಾಜಿ, ಎಲ್ಲ ಈಕ್ವಲ್ ಆಗಿರ್ಬೇಕಪ್ಪಾಜಿ. ನೀವು ಅವಾಗ್ಲೇ ಅಳ್ತಾ ಇದ್ರಲ್ಲ ಅಪ್ಪಾಜಿ ಬ್ರೇಕಲ್ಲಿ, ನಾನ್ ದೀಪನ್ ಕಡೆ ಪ್ಲೀಸ್ ಅಂತ. ಅದಕ್ಕೆ ಕಾಲ ಚೇಂಜ್ ಆಗತ್ತಲ್ರಿ, ಹಂಗೆ ಇದನ್ನು ಚೇಂಜ್ ಮಾಡಿನ್ರಿ ನಾನು. ಈಗ ನೀವು ದೀಪನ್ ಕಡೆ ರೀ. ಈ ಸಲ ನಾ ದೀಪನ್ ಕಡೆ. ಯಾಕ ಕಾನ್ಫಿಡೆಂಟ್ ಆಗಿ ಹೇಳ್ತಾವ್ರೆ ಅಂದ್ರೆ, ಹೌದಲ್ವಾ, ಇವ್ರು ಹೊಲಕ್ ಹೋಗೋದು ಇವ್ರ ಮನೆ ಗುರುವೇ. ಆದ್ರೂ ನಾನು ರಿಸ್ಕ್ ತಗೊಂತಾ ಇದ್ದೀನಿ ಮೇಡಮ್. ಪ್ಲೀಸ್ ಒಂದ್ಸಲನಾದ್ರು ಪ್ಲೀಸ್ ಗೆಲ್ಸಿ ನನ್ನ. ಓಕೆ, ನೀವು ಆರಾಮಾಗಿ ಆಟಾಡಿ, ಟೆನ್ಷನ್ ಇಲ್ಲ. ಇದಕ್ಕೆ ನಿಮ್ಗೆ ನಾನ್ ಕೊಡ್ತಾ ಇರೋ ಕಾಲಾವಕಾಶ ಅಣ್ಣ ಇದು ಎಷ್ಟಣ್ಣ? 5 ಅಲ್ಲ ಅಣ್ಣ, 5 ಎಣಸಣ. 1 2 3 4 ಓಕೆ, 5 ನಿಮಿಷ ಕೊಡ್ತಾ ಇದೀನಿ ನಾನು ನಿಮ್ಗೆ. ನೀವೇನ್ ಮಾಡ್ಬೇಕು ಗೊತ್ತಲ್ಲೇನ್ರಿ? ಇಲ್ರಿ, ಮೊದ್ಲು ನಗ್ಬೇಕ್ರಿ. ಈಗ ಜೋಳ ಹಾಕ್ಬೇಕ್ರಿ, ಗೊತ್ತಾಯ್ತಲ್ರಿ? ನಾವೇ ಗೆಲ್ಬೇಕ್ರಿ. ಅಪ್ಪಾಜಿ ಈ ಸಲ ಟೈಮ್ ಟುಶ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅಣ್ಣ ಈಗ ಅಂದ್ರೆ ಹಾಕ್ಬೇಕಣ್ಣ. ಒಂದ್ ನಿಮಿಷ ಪಾಸ್, ಟೈಮರ್ ಪಾಸ್. ನಾನು ಇವ್ರಿಬ್ರಿಗೆ ಪಾಸ್ ಮಾಡ್ಬಿಟ್ಟು ಹಾಡು ಹೇಳಿ ಅಂದೆ. ಇವ್ರು ಯಾವ ಹಾಡು ಹೇಳಿದ್ರು ಗೊತ್ತಾ? ಬಸಣ್ಣಿ ಬಾ ಬಸಣ್ಣಿ ಬಾ ಅಂದ್ರು. ಇದೆಲ್ಲ ಆಗೋದಿಲ್ಲ, ನನ್ಗೆ ಒಂದ್ ಒಳ್ಳೆ ಪದ ಕೇಳ್ಬೇಕು ಅನ್ಸ್ತಾ ಇದೆ ಅಂತ. ಅದಕ್ ಸರಿಗೆ ಇವ್ರಿಬ್ರು ಬಂದ್ರು ನೋಡಿ, ಸೂಪರ್ ಸ್ಟಾರ್ಸ್. ಅವ್ವ ನಿನ್ನ ಹೆಸ್ರೇನವ? ಅಂಬೋರಿ. ಅಂಬೋ. ಅವ ನಿನ್ನ ಹೆಸ್ರೇನವ? ನನ್ನ ಹೆಸರು ಲಕ್ಷ್ಮಿ. ಸರಿ, ಈಗ ನೀವಿಬ್ರು ಪದ ಹಾಡ್ತೀರಿ. ಆ ಪದಕ್ಕೆ ಏನಂತ ಕರೀತಾರೆ? ಲಕ್ಷ್ಮಿ ಪದ, ಬಿಸಕಲ್ ಪದ. ಬಿಸಕಲ್ ಪದ. ಓ, ಈ ತರಾನು ಒಂದ್ ಪದ ಇದೆ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನೋಡಿ. ಜ್ಞಾನ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತ. ಸೊ ಇದು ಬೀಸೋಕಲ್ ಪದ ಅಲ್ಲೇನ್ರಿ? ಹಾಡ್ತೀರೇನ್ರಿ? ಹಾಡ್ತಾರೆ. ಇವಾಗ ಅವ್ರು ಹಾಡ್ತಾರೆ, ಅದೇ ಜೋಶಲ್ಲಿ ನೀವು ರಕ 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 ಅಂತ ತಿರುಗಿಸ್ಬೇಕು. ರೆಡಿ? ಪಾಸ್ ಮಾಡಿರೋ ಟೈಮರ್ನ
ಪ್ಲೇ ಮಾಡಿ, ಆನ್ ಮಾಡಿ. ಹರದಿ ಮಹಾಲಕ್ಷ್ಮಿ ನಿನ್ನ ಅವಳದ ಮಂಡಿಯ ಮೇಲೆ ಹರಳ ಮಲ್ಲಿಗೆ ಪರಿಮಳ ಪಾರಿಜಾತ, ಹರಳ ಮಲ್ಲಿಗೆ ಪರಿಮಳ ಪಾರಿಜಾತಾಳದೊಳಗ ಹರದಿ ಬೇಕಾಗ ಹೇಳುವ ಕೊಡ. ಕನ್ನಿ ಮಹಾಲಕ್ಷ್ಮಿ ನಿನ್ನ ಚಿನ್ನದ ಮಂಡಿಯ ಮೇಲೆ ಚಿನ್ನ ಮಲ್ಲಿಗೆ ಹಿಟ್ಟಾಗ್ಬೇಕು, ಕೆಳಗಡೆ ಬಿದ್ದಿರೋದನ್ನೇ ಮತ್ತೊಂದ್ಸಲ ಆಗ್ಲಿ. ಇದಾದ್ರೆ ಲೆಕ್ಕಕ್ಕಿಲ್ಲ, ಹಿಟ್ಟಾಗ್ಬೇಕು. ಪಾರಿಜಾತಾಳದೊಳಗ ಕನ್ನಿಗೆ ಬೇಕಾಗಿ ಇವಾಗ ತಗೊಳ್ಳಿ ಮತ್ತೆ ಹಾಕಿ. ಕೊಡಯ್ ಹೂ ಕೊಡಯ್ಯ ಜಿಯ ಹೂ ಕೊಡ. ಇನ್ನ 1 ನಿಮಿಷ ಇದೆ, ಬೇಗ. ಬೆಳೆಯುತ್ತಲಿ ಬಿದುರನಾದೆ ಸಿಳ್ಳುತ್ತಲಿ ಸಿಬುರನಾದೆ, ಬೆಳೆಯುತ್ತಲಿ ಬಿದುರನಾದೆ ಸಿಳ್ಳುತ್ತಲಿ ಸಿಬುರನಾದೆ, ಎಣೆಯುತ್ತಲಿ ಪುಟ್ಟಿನಾದೆ ಎಣೆಯುತ್ತಲಿ ಪುಟ್ಟಿನಾದೆ, ಮಾರುತ್ತಲಿ ರಕ್ಕನಾದೆ ಎಣೆಯುತ್ತಲಿ ಪುಟ್ಟಿನಾದೆ, ಮಾರುತ್ತಲಿ ರಕ್ಕನಾದೆ. ಅಕ್ಕ ಮಾದೇವಿ ಬಾರೆ ಅಕ್ಕ ಮಾದೇವಿ ಬಾರೆ ತಲಿ ರಕ್ಕನಾದೆ, ಕಟಸುತ್ತಲಿ ಗುಡಿಯನಾದೆ, ತಲಿ ರಕ್ಕನಾದೆ ಕಟಸುತ್ತಲಿ ಗುಡಿಯನಾದೆ. ಅಕ್ಕ ಮಾದೇವಿ ಬಾರೆ ಅಕ್ಕ ಬಾರೆ. ಸೂಪರ್, ಥ್ಯಾಂಕ್ ಯು ಅವ್ವ, ಸೂಪರ್ ಆಗಿ ಹಾಡು ಹೇಳಿದ್ರೆ. ಈಗ ಯಾರ್ದು ಜಾಸ್ತಿ ಅಂತ ನೋಡೋಣ. ಅಪ್ಪಾಜಿ ನೆನ್ಪಿದೆ ಅಲ್ವಾ, ನಾನ್ ದೀಪ ಅವ್ರ ಕಡೆ. ಅತ್ತೆ ಮಕ್ಕಳ ತಕಡಿ ತರ್ರಪ್ಪ. ಅಪ್ಪಾಜಿ ನಿಮ್ ಕಡೆ ಅವ್ರು ಮೋಸ್ಟ್ಲಿ ಕಮ್ಮಿ ಮಾಡಿದ್ದಾರೆ ಅನ್ಸ್ತಾ ಇದೆ. ಸುಮಂಗಳ ಅವರು ಅಲ್ಲಿಂದಾನೆ ಶುರು ಮಾಡೋಣ. ನೋಡಿ ಎಷ್ಟು ಒಳ್ಳೆ ತಕಡಿ ತರ್ಸಿದೀನಿ. ಓಕೆ, ಇವಾಗ ಏನ್ ಮಾಡ್ಬೇಕು ಅಂದ್ರೆ, ನೀವು ಆ ಸಣ್ಣ ಬೌಲ್ ಐತಲ್ರಿ, ಆ ಸಣ್ಣ ಬೌಲನ್ನ ತಗೊಂಡ್ರಿ, ಇದು ಜೋಳ ನುಚ್ಚಾಗೈತಲ್ರಿ, ಅದನ್ನ ಅದ್ರೊಳಗೆ ತುಂಬಿ ಅದ್ರೊಳಗೆ ಹಾಕ್ಬೇಕ್ರಿ. ಆಮೇಲೆ ಅಣ್ಣ ತೂಗ್ತಾರ್ರಿ, ಎಷ್ಟೈತಿ ಅಂತ ಅವ್ರು ಮೋಸ ಮಾಡಿ ಹೇಳ್ತಾರ್ರಿ. ಓಕೆ ರೆಡಿ, ತೂಗ್ರಿ, ಹಾಕ್ರಿ. ಸೂಪರ್. 575 ಗ್ರಾಮ್. ಎಷ್ಟಾಗ್ತದೆ? 1 kg 575 ಗ್ರಾಮ್. 1 kg 575 ಗ್ರಾಮ್. ಬರ್ಕೊಂಡ್ರಿ ಅಪ್ಪಾಜಿ ನಿಮ್ ಕಡೆ ಅವ್ರದ್ದು. ಎರಡು ಕೆಜಿ ಅದೇನ್ರಿ? ಸರಿಯಾಗಿ ಹೇಳ್ರಿ. 3 ಕೆಜಿ. ಈ ಆಟದಲ್ಲಿ ಸುಮಂಗಳ ಹಾಗೂ ಅಪ್ಪಾಜಿ ಸೋತಿದ್ದಾರೆ. ನಾನು ಹಾಗೂ ದೀಪ ಗೆದ್ದಿದ್ದೀವಿ. ಆಕ್ಚುಲಿ ಈ ಆಟನ ಆಡಿಸುವಾಗ ನಾನು ಇವ್ರ ಹತ್ರ ಮಾತಾಡ್ತಿದ್ದೆ, ಈ ಜೋಳನ ಪುಡಿ ಮಾಡಿನೇ ಯೂಸ್ ಮಾಡೋಕ್ಕಾಗತ್ತಾ, ನುಚ್ಚು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಅವಾಗ ಅವ್ರು ಹೇಳ್ತಾ ಇದ್ರು, ನುಚ್ಚಲ್ಲಿ ಅನ್ನ ಮಾಡ್ತಾರಂತ, ಅಂದ್ರೆ ಅನ್ನ ಥರ, ಅದಕ್ಕೆ ಏನಂತೀರಿ? ಸಂಗಟಿ ಅಂತ ಹೇಳ್ತಾರಂತೆ. ಅದಕ್ಕೆ ನಾನು ನುಚ್ಚು ಮಾಡಿಸ್ಕೊಂಡಿದ್ದೀನಿ. ಯಾವ್ಯಾವ ಜಾಗಕ್ಕೆ ಹೋಗ್ತೀವೋ ಅಲ್ಲಿನ ಸ್ಪೆಷಾಲಿಟಿ ಏನೋ ಅದನ್ನ ಒಂದ್ಸಲ ಟೇಸ್ಟ್ ಮಾಡ್ಬಿಡ್ಬೇಕು. ಅದಕ್ಕೆ ನಮ್ಮ ಕೆಲಸನ ನಾವು ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಅದ್ಭುತವಾಗಿ ಆಡಿ ನನ್ನ ಪ್ರೀತಿಯ ನನ್ನ ಕಡೆಯ ದೀಪ ಗೆದ್ದಿದ್ದಕ್ಕೆ ದೀಪ ಅವ್ರಿಗೆ ಸಿಗ್ತಾರೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಕಡೆನ ಒಂದು ಗಿಫ್ಟ್ ತಗೊಂಬನ್ನಿ. ದೀಪ ಅವ್ರಿಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಈ ಗಿಫ್ಟ್. ನಾವು ಮಹಾಲಕ್ಷ್ಮಿನ ಹುಡ್ಕೊಂಡು ಮನೆ ಮನೆಗೆ ಹೋಗಿ ಅವ್ರ ಜೊತೆ ಆ ಮನೆ ಮಹಾಲಕ್ಷ್ಮಿನ ಸಂಭ್ರಮಿಸ್ತಿದ್ವಿ. ಈಗ ಇಲ್ಲಿ ಆಡ್ ಆಗಿರೋ ಖುಷಿ ವಿಷಯ ಏನಪ್ಪಾ ಅಂದ್ರೆ, ಕೊಪ್ಪಳ ಜಿಲ್ಲೆಯ ಶಾಸಕರಾದ MLA ಸಾಹೇಬ್ರು ರಾಘವೇಂದ್ರ ಹಿಟ್ಟನಾಳ್ ಅವರು ನಮ್ ಜೊತೆಗೆ ಇದ್ದಾರೆ. ಇಲ್ಲಿ ಅವ್ರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಕೋರೋಣ. ಸರ್, ನೀವೇ ಸ್ವತಃ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳಕ್ ಬಂದಿರೋದು ನಿಜಕ್ಕೂ ಬಹಳ ಖುಷಿಯ ವಿಷಯ. GTV ಕನ್ನಡ ವತಿಯಿಂದ ಮನೆ ಮನೆ ಮಹಾಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಓಜನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷ ಮತ್ತು ಹರ್ಷವನ್ನು ತಂದಿದೆ ಅಂತ ಹೇಳಿಕ್ ಬಯಸ್ತಾ ಇದ್ದೇನೆ.
ಇದು ಒಂದು ಮನೆ ಮನೆಗೆ ಮಹಾಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಇದು ಮನೆಯನ್ನ ಜವಾಬ್ದಾರಿ ತೆಗೆದುಕೊಂಡು ಒಬ್ಬ ಮಹಿಳೆ ಆ ಮನೆಯ ಅಭಿವೃದ್ಧಿ ಜೊತೆಗೆ ಇವತ್ತು ಆ ಮಹಾಲಕ್ಷ್ಮಿ ತರನೇ ಇವತ್ತು ಆ ಮನೆಯನ್ನ ಎಲ್ಲಾ ರಂಗದಲ್ಲಿ ಬೆಳಗುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ. ಇದನ್ನ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಕೆಲಸ ಇವತ್ತು GTV ಕನ್ನಡ ನೆಟ್ವರ್ಕ್ ನವರು ಇವತ್ತು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಈ ಓಜನಹಳ್ಳಿ ಒಂದೇನು ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇವತ್ತು ಸಂತೋಷ ಸಂಭ್ರಮ ತಂದಿದೆ ಅಂತ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ಸರ್. ದೇವಪ್ಪ ಅಂಡ್ ಕುಟುಂಬದವರ ಪರವಾಗಿ ನಮ್ಮ MLA ಸಾಹೇಬರಾದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಒಂದು ಸಣ್ಣ ಗೌರವಾರ್ಪಣೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಏನಪ್ಪಾಜಿ ಇದು MLA ಸಾಹೇಬ್ರೆ ಬಂದು ವಿಶ್ ಮಾಡಿ ಹೋದ್ರು, ನಿಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಹೋಗೋಯ್ತಾ? ಮತ್ತೆ ನೀವು ಮತ್ತೆ ಮೇಡಮ್ ಅವ್ರು ಹೇಳಿದ್ರಿ ಶಾಸಕರು ಕರ್ಸಿರುತ್ತೆ ಕರ್ಸ್ಬಿಟ್ಟು. ಅದು ಸರಿ, ಸೂಪರ್. ಒಟ್ನಲ್ಲಿ ಶಾಸಕರು ಬಂದ್ರು, ಎಲ್ಲರಿಗೂ ವಿಶ್ ಮಾಡಿದ್ರು, ಜೋಶು ಇನ್ನೂ ಜಾಸ್ತಿ ಆಗೈತ್ರಿ. ಇದೇ ಜೋಶ್ ನಲ್ಲಿ ಒಂದ್ ಆಟ ಆಡೋಣ. ಈಗ ಅಷ್ಟು ಕುಟುಂಬದ ಮಂದಿ ಕೂಡಿ ಆಡೋಣ್ರಿ. ಆಟ ಏನಪ್ಪಾ ಅಂದ್ರೆ 6 ಮಂದಿ ಇಲ್ಲಿ ಬಂದ್ ನಿಲ್ತಿರ್ರಿ. ಅವ್ರಿಗೆ ಒಂದು ನಂಬರ್ ಇರೋ ಚೀಟಿನ ಅಂಟಿಸ್ತೀವ್ರಿ. ಒಬ್ಬೊಬ್ಬರಿಗೆ ಒಂದೊಂದ್ ನಂಬರ್ ರೀ. 6 ಮಂದಿ ನಿಂತಿರ್ತೀರಿ. ನಾನು ಒಂದು ನಂಬರ್ ಹೇಳ್ತೀನಿ. ಈಗ ನಾನು ಹೇಳ್ತೀನಿ 6,175,000 ಅಂತ. ಆ ಆರ್ಡರ್ ಅಲ್ಲಿ ಬಂದು ನಿಂತ್ಕೋಬೇಕ್ರಿ ಎಲ್ರು. ನಾನ್ ಇದಕ್ಕೆ ನಿಮ್ಗೆ ಕೊಡೋದು ಕೇವಲ 10 ಸೆಕೆಂಡ್ಗಳು ಮಾತ್ರ. ನಾವೆಲ್ಲರೂ 10, 9, 8 ಅಂತ 1ರವರೆಗೆ ಎಣ್ಸೋದ್ರೊಳಗೆ ನೀವು ಆ ಪೊಸಿಷನ್ಗೆ ಬಂದು ನಿಂತ್ಕೋಬೇಕು. ಆಗತ್ತೇನ್ರಿ? ಮನೆ ನಡ್ಸಿರೋಳ್ ನಾನು ಅಷ್ಟು ಮಾಡಕ್ ಆಗಲ್ವಾ ಅಂತಾರೆ. ಓಕೆ, ರೆಡಿ? ನೀವ್ ಅಪ್ಪಾಜಿ ರೆಡಿ? ಕನ್ಫ್ಯೂಷನ್ ಇಲ್ಲ ಅಲ್ಲೇನ್ರಿ? ಬರ್ರಿ. 1, 2, 1, 2, 3, 4, 5, 6. ಈಗ ಅಪ್ಪಾಜಿ ಪ್ರಾಪರ್ಟಿನ ತರಿಸ್ತೀನಿ. ಅತ್ತೆ ಮಕ್ಳ, ಈಗ ಮೊದಲನೇ ಲೆಕ್ಕ ಹೇಳೇನ್ರಿ? ರೆಡಿನೇನ್ರಿ? 10 ಸೆಕೆಂಡ್ ಅಷ್ಟೇ ಇರೋದು. ನಾನ್ ನಂಬರ್ ಹೇಳ್ತಿದ್ದಂಗೆ ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತಾ? 10, 9 ಅಂತ 1ರವರೆಗೂ ಎಣಿಸ್ಬೇಕು. ಓಕೆನಾ? ಮಾಡ್ತೀರಾ? ಓಕೆ. ನಾನು ಫಸ್ಟ್ ನಿಮ್ಗೆ ಕೊಡ್ತಾ ಇರೋ ಲೆಕ್ಕ ನಂಬರು 2,56,153. 2,56,000. ಸಾರಿ, 2,56,143. ಚಪ್ಪಾಳೆ. ರೆಡಿನಾ? ನೆಕ್ಸ್ಟ್ ನಂಬರ್ ಕೊಡ್ಲಾ? 6,12,534. ಬೇಗ. 12. ಕರೆಕ್ಟಾ? ನಾನು ಆಗ್ಲೇ ಯಾವ ನಂಬರ್ ಹೇಳಿದೆ ಹೇಳು? 6,12,534. ಹಂಗಂದ್ರೆ ಕರೆಕ್ಟ್ ಆಗಿದೆ. ಯಾರು ಓಡಾಡಿದ್ರೋ ಬಿಟ್ರೋ ಅಪ್ಪಾಜಿ ಎಲೆಕ್ಷನ್ ನಿಂತಂಗೆ ಈ ಸೀಟು ಆ ಸೀಟು ಅಂತ. ಸೂಪರ್ ಅಪ್ಪಾಜಿ, ವೆರಿ ಗುಡ್. ಈಗ ನೆಕ್ಸ್ಟ್ ನಂಬರು 4,32,651. ಏನ್ ಅನ್ನಿಸ್ತಾ ಇದೇವ? ಯಜಮಾನ್ರು ಓಡಾಟ ಚೆನ್ನಾಗಿತ್ತ? ಪಿಕ್ಚರ್ಗೆ ಹೋಗೋಣ ಇದಾದ್ಮೇಲೆ ಯಜಮಾನ್ರ ಜೊತೆ. ಯಜಮಾನ್ರು ಕರೆಕ್ಟ್ ಆಗಿ ನಿಂತವ್ರ? ಭಾಗ್ಯಲಕ್ಷ್ಮಿ ಹೇಳದ್ಮೇಲೆ ಸರಿಯಾದ ಉತ್ತರ. ಚಪ್ಪಾಳೆ. ಅದ್ಭುತವಾಗಿ ಆಡಿದ್ರಿ. ಒಂದ್ ಆಟಕ್ಕಿಂತ ಇನ್ನೊಂದಾಟ, ಇನ್ನೊಂದಾಟಕ್ಕಿಂತ ಮತ್ತೊಂದಾಟ ಅಂತ ಎಲ್ಲಾದ್ರಲ್ಲೂ ಎತ್ತಿದ ಕೈ ಅಂತ ತೋರ್ಸ್ಕೊಟ್ರಿ ನೀವು. ನನಗಂತೂ ಬಹಳ ಖುಷಿ ಆಯ್ತು. ಎಸ್ಪೆಷಲಿ ಮನೆ ಮಹಾಲಕ್ಷ್ಮಿ ಒಂದ್ ರೌಂಡ್ ಅಲ್ಲಿ ಗೆಲ್ಸಿದ್ರು, ಇನ್ನೊಂದ್ ರೌಂಡ್ ಅಲ್ಲಿ ಗೆಲ್ಸಿದ್ರು, ನನ್ನನ್ನಂತೂ ಸೋಲಿಸ್ತಾ ಹೋದ್ರು. ಆದ್ರೆ ಸೂಪರ್ ಆಗಿ ಆಟ ಆಡಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ತೋರ್ಸಿದಕ್ಕೆ ನಿಮ್ಗೆ ಒಂದ್ ಸಾರಿ ಗಿಫ್ಟ್ ಇದೆ. ಅತ್ತೆ ಮಕ್ಳ ತಗೊಂಬನ್ನಿಪ್ಪ. ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಈ ಸೀರೆ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕೋರ್ಟ್ ರೋಡ್, ರಾಜಾಜಿನಗರ, ಬೆಂಗಳೂರು. ಕಂಗ್ರಾಚುಲೇಷನ್.
ಈಗ ನನ್ನಂತೂ ಭಾಳ ಖುಷಿ ಆತ್ರಿ ನಿಮ್ ಜೊತೆ ಆಟಾಡಿ. ನಿಮ್ಗೆ ಹೇಗ್ ಅನ್ನಿಸ್ತು? ಸ್ವಲ್ಪ ತಡ್ರಿ ಮೇಡಮ್, ಸ್ವಲ್ಪ ನಮ್ದು ಸಣ್ಣ ಗಿಫ್ಟ್ ಓ ಅಪ್ಪಾಜಿ, ನೀವು ಮಾತಾಡಿದ್ದು ಪ್ರೀತಿ ತೋರ್ಸಿದ್ ಸಾಕು. ಥ್ಯಾಂಕ್ ಯು ಸೋ ಮಚ್. ಈ ಮುದ್ದಾದ ಲವಲವಿಕೆಯಿಂದ ಕೂಡಿರುವ ಕುಟುಂಬದ ಒಂದು ಸುಂದರ ಕ್ಷಣವನ್ನ ನಾವು ಒಂದು ಫೋಟೋ ಫ್ರೇಮ್ ಅಲ್ಲಿ ಸೆರೆ ಹಿಡಿಯೋಕೆ ಪ್ರಯತ್ನ ಮಾಡಿದೀವಿ. ಅದ್ ಹೇಗಿದೆ ಅಂತ ನೋಡಕ್ ಇಷ್ಟಪಡ್ತೀರಿ? ಅತ್ತೆ ಮಗ ತಗೊಂಬನ್ನಿಪ್ಪ. ಈ ಫೋಟೋ ನೋಡಿ ನಮ್ಮನ್ನ ಯಾವಾಗ್ಲೂ ನೆನ್ಸ್ಕೊತಾ ಇರಿ, ಆಯ್ತಾ? ಕಂಗ್ರ್ಯಾಚುಲೇಷನ್ಸ್, ತಗೊಳ್ಳಿ. ಈಗ ಮನೆ ಮಹಾಲಕ್ಷ್ಮಿ ಅವರ ಮನೆಗೆ ಹೋದಾಗೆಲ್ಲ ಇಲ್ಲ ನಾನು ಕಿರೀಟ ತೋಡಿಸ್ತಾ ಇದ್ದೆ, ಇಲ್ಲ ಅತ್ತೆ ಅವರು ಆ ಕೆಲ್ಸನ ಮಾಡೋರು. ಆದ್ರೆ ಇಲ್ಲಿ ಮಾವ ಸೊಸೆಗಿರೋ ಪ್ರೀತಿ ಇದೆಯಲ್ಲ, ಅದು ಎಷ್ಟು ದುಡ್ಡು ಕೊಟ್ರು ಸಿಗೋದಿಲ್ಲ. ಅದು ಅಪ್ಪ ಮಗಳ ಪ್ರೀತಿಗಿಂತ ಒಂದು ಹೆಜ್ಜೆ ಮೇಲಿದೆ ಅಂತ ಅನ್ಸುತ್ತೆ ನನ್ಗೆ, ಅಲ್ವಾ? ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗತ್ರಿ. ನಮ್ಮ ಮಕ್ಕಳಿಗೆ ನಮಗ ಬಾಳ ನಮ್ಮನ್ನ ಕಾಳಜಿಯಿಂದ ಇದು ಮಾಡ್ತಾರಲ್ಲ, ಹಂಗಾಗಿ ಬಾಳ ಖುಷಿ ಆಗುತ್ತೆ. ಈಗ ಇವ್ರಿಗೆ ಅವರೇ ಕಿರೀಟ ತೊಡ್ಸಿದ್ರೆ ಇನ್ನೂ ಬಹಳ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಆ ಕೆಲ್ಸನ ಮಾವನವ್ರೆ ನೀವು ಹಾಗೆ ಅತ್ತೆಯವ್ರೆ ನೀವಿಬ್ರು ಸೇರ್ಕೊಂಡು ಮಾಡ್ಬೇಕು. ಬನ್ನಿ. ನನಗಂತೂ ದೇವಪ್ಪ ಕುಟುಂಬದ ಜೊತೆ ಆಟ ಆಡಿ ಕಾಲ ಕಳ್ದಿದ್ದೆ ಗೊತ್ತಾಗ್ಲಿಲ್ಲ ರೀ. ಹಂಗೆ ಟೈಮ್ ಪಾಸ್ ಆಗೋಯ್ತು. ನನ್ಗಂತೂ ಬಹಳ ಖುಷಿ ಆಯ್ತು. ಅಪ್ಪಾಜಿ, ನಿಮ್ಗೇನ್ ಅನ್ನಿಸ್ತು? ನಮಗ್ ಬಹಳ ನಮ್ಗೆ ಕುಟುಂಬದೊತ್ತಿಗೆ ಆಡಿದ್ದು, ಆಮೇಲೆ ನಮ್ಮ ಮೇಡಮ್ ಅವ್ರ ಕೂಡ ಆಡಿದ್ದು ಬಹಳ ನಮಗೆ ಇದು ಅನ್ನಿಸ್ತು. ಇದೇ ರೀತಿ ಮುಂದೆಲ್ಲ ನಮ್ಮ ನಾಗರಿಕರು, ಇಡೀ ಕರ್ನಾಟಕ ಜನತೆ ಇವತ್ತೆಲ್ಲ ಮನೆ ಮನೆ ಮಹಾಲಕ್ಷ್ಮಿ ಅಂತೇಳಿ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಒಳ್ಳೆ ಹಳ್ಳಿಯಲ್ಲಿ ನಡೆಸಿಕೊಟ್ಟು ಇನ್ನೂ ಹೆಚ್ಚಿನ ಖುಷಿ ಪಡಿಸ್ತಾರ ಅಂತೇಳಿ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ನಿಮ್ಮ ಆಶೀರ್ವಾದ ಅಪ್ಪಾಜಿ ನಮ್ಮಲ್ಲಿ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಆಟಾಡ್ತಾ ಏನಾದ್ರು ನನ್ನ ಕಡೆಯಿಂದ ತಪ್ಪಾಗಿದ್ರೆ ದಯಮಾಡಿ ಕ್ಷಮೆ ಇರ್ಲಿ, ಆಯ್ತಾ? ಓಕೆನಾ ಅಪ್ಪಾಜಿ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ ಊಟದ ಜೊತೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಾಳೆ ಶಾರ್ಪ್ 1 ಗಂಟೆಗೆ ನಿಮ್ ಮನೆಗೆ ಬರ್ತೀನಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ.